ನಿರಂತರ 1 ತಿಂಗಳ ರಂಜಾನ್ ಉಪವಾಸದ ಅಂತ್ಯದ ದಿನವಾದ ಇಂದು ಮಂಡ್ಯ ನಗರದ ಮುಸಲ್ಮಾನ ಬಾಂಧವರು ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಮುಸಲ್ಮಾನ ಬಾಂಧವರ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಮಂಡ್ಯ ಶಾಸಕ ರವಿಕುಮಾರ್ ಗಣಿಗ ಭಾಗವಹಿಸಿ ಪ್ರಾರ್ಥನೆ ಸಲ್ಲಿಸಿ ನಾಡಿನ ಸುಭಿಕ್ಷಕ್ಕಾಗಿ ಮೊರೆಯಿಟ್ಟರು. ದಿನಗಳ ಕಾಲ ಏನು ಉಪವಾಸ ಇದ್ದು ಇದು ಕೊನೆಯ ದಿನ. ದೇವರಲ್ಲಿ ಎಲ್ಲ ಕಡೆ ಶಾಂತಿ ಕೊಡಲಿ. ಇವತ್ತು ಪ್ರಪಂಚದಲ್ಲಿ ಯುದ್ಧ ಆಗ್ತಾಯಿದೆ, ಎಲ್ಲ ಕಡೆ ಶಾಂತಿ ಕೊಟ್ಟು ಮನುಕುಲ ಶಾಂತಿ ನೆಮ್ಮದಿಯಿಂದ ಇರಲಿ. ಭಾರತದಲ್ಲೂ ಕೂಡ ಎಲ್ಲರೂ ಶಾಂತಿಯಿಂದ ಇರಲಿ. ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು. ಆ ಭಗವಂತ ಆಯುಷು, ಆರೋಗ್ಯ, ಹಣ, ಅಂತಸ್ತು ಎಲ್ಲರಿಗೂ ಕೊಟ್ಟು ಚೆನ್ನಾಗಿಟ್ಟಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು. ಇನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡ ಬಿಆರ್ ರಾಮಚಂದ್ರ ಅವರು ಸಹ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಪ್ರಾರ್ಥನೆ ಸಲ್ಲಿಸಿದರು. ಮಂಡ್ಯದಲ್ಲಿ ರಂಜಾನ್ ಹಬ್ಬ ಪ್ರಯುಕ್ತ ಇವತ್ತು ಈ ಈದ್ಗಾ ಮೈದಾನದಲ್ಲಿ ಇವತ್ತು ಎಲ್ಲ ಮುಸ್ಲಿಂ ಬಾಂಧವರು, ನಮ್ಮ ಮಂಡ್ಯ ತಾಲೂಕಿನ ಎಲ್ಲ ಮುಸ್ಲಿಂ ಬಾಂಧವರು ಎಲ್ಲರಿಗೂ ಈದ್ ಮುಬಾರಕ್. ಹಾಗೂ ರಂಜಾನ್ ಹಬ್ಬನ 1 ತಿಂಗಳಿಂದ ಉಪವಾಸವನ್ನು ಇಟ್ಟು ಇವತ್ತು ದೇವರ ಮೇಲೆ ಭಕ್ತಿ ಇಟ್ಟು ಇವತ್ತು ಉಪವಾಸ ಬಿಚ್ಚಿ ಇವತ್ತು ಹಬ್ಬವನ್ನು ಮಾಡ್ತಾಯಿದ್ದಾರೆ. ಎಲ್ಲರಿಗೂ ಈ ಏನು ರಂಜಾನ್ ಹಬ್ಬದ ಶುಭಾಶಯಗಳು. ಹಾಗೆ ಈದ್ ಮುಬಾರಕ್. ದೇವರು ಒಳ್ಳೇದು ಮಾಡಲಿ. ಎಲ್ಲ ಅಣ್ಣ ತಮ್ಮನ ರೀತಿ, ಸ್ನೇಹಿತರ ರೀತಿಯಲ್ಲಿ, ಕುಟುಂಬದ ರೀತಿಯಲ್ಲಿ ಹೋಗೋಣ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಈ ಶುಭಾಶಯಗಳು ಕೇಳ್ತಾ ನಮ್ಮ ಎಲ್ಲ ಮುಸ್ಲಿಂ ಬಾಂಧವರು ಬಂದು ಕರೆದಿದ್ರು. ನಾನು ಸುಧಾ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೆ. ನನಗೆ ತುಂಬ ಖುಷಿ ಆಯಿತು. ಈ ಕಾರ್ಯಕ್ರಮ ಎಲ್ಲರೂ ಸುಧಾ ಒಗ್ಗಟ್ಟಾಗಿ ಒಂದು ಕಡೆ ಸೇರಿ ಇವತ್ತೊಂದು ರಂಜಾನ್ ಹಬ್ಬದ ಪ್ರಯುಕ್ತ ಇವತ್ತು ಏನು ಈ ಮೈದಾನದಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ ದೇವರಲ್ಲಿ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ, ಆರ್ಥಿಕವಾಗಿ ಶಕ್ತಿ ಕೊಡಲಿ ಅಂತ ನಮ್ಮ ಮುಸ್ಲಿಂ ಬಾಂಧವರಿಗೆ ನಾನು ಹೃದಯ ತುಂಬಿ ಅವರಿಗೆ ಹಾರೈಸ್ತೀನಿ. ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ರಂಜಾನ್ ಹಬ್ಬದ ಶುಭಾಶಯಗಳು. ಈದ್ ಮುಬಾರಕ್. ಇಂದು ಶುಭ್ರ ಬಟ್ಟೆಗಳನ್ನು ತೊಟ್ಟ ಮುಸಲ್ಮಾನ ಬಂಧುಗಳು ಈದ್ಗಾ ಮೈದಾನದಲ್ಲಿ ಸೇರಿ ಪರಸ್ಪರರು ಶುಭಾಶಯ ಕೋರುವ ಮೂಲಕ ಉಪವಾಸ ಅಂತ್ಯಗೊಳಿಸಿದರು. ಈ ಕಾರ್ಯಕ್ರಮದಲ್ಲಿ ಮುಡಾ ಮಾಜಿ ಅಧ್ಯಕ್ಷ ನಯೀಂ, ಕಾಂಗ್ರೆಸ್ ಮುಖಂಡರು, ಜೆಡಿಎಸ್ ಮುಖಂಡರಾದ ಧಡ್ಕನ್, ಜೆಡಿಎಸ್ ಅಲ್ಪಸಂಖ್ಯಾತರಾದ ಘಟಕದ ಅಧ್ಯಕ್ಷ ಮಹಮ್ಮದ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಹಿಂದುಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬಲಿದಾನ ದಿವಸ ಕಾರ್ಯಕ್ರಮವನ್ನು ಮಾರ್ಚ್ 23ರಂದು ಸಂಜೆ 5 ಗಂಟೆಗೆ ಮದ್ದೂರು ಟೌನ್ನ ಹಳೆ ಬಸ್ ನಿಲ್ದಾಣದಲ್ಲಿ ಆಯೋಜಿಸಲಾಗಿದೆ ಎಂದು ಒಕ್ಕೂಟದ ಸಂಚಾಲಕ ಕೆ ಯೋಗಾನಂದ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮಕ್ಕೂ ಮುನ್ನ ಸಂಜೆ 4 ಗಂಟೆಗೆ ತಾಲೂಕು ಕೇಂದ್ರದ ಟಿಬಿ ವೃತ್ತದಿಂದ ವೇದಿಕೆಯವರೆಗೆ ಶೋಭಾಯಾತ್ರೆ ಮಾಡಲಾಗುವುದು ಎಂದರು. ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿಶ್ವ ಒಕ್ಕಲಿಗರ ಮಠದ ಪೀಠಾಧಿಪತಿ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ವಹಿಸುವರು. ಸ್ವರ್ಣ ನೃಸಿಂಹದತ್ತ ಸಾಯಿ ಪೀಠಿಕಾ ಸೇವಾ ಟ್ರಸ್ಟ್ನ ಗುರುಮಹಾರಾಜ ಅರ್ಜುನ ಅವಧೂತರು ಪ್ರಾಸ್ತಾವಿಕವಾಗಿ ಮಾತನಾಡುವರು. ಮಾಜಿ ಸಚಿವ ಹಾಗೂ ಕದಂಬ ಸಮೂಹ ಸಂಸ್ಥೆಯ ಮುಖ್ಯಸ್ಥ ಅನಂತಕುಮಾರ ಹೆಗಡೆ ಶೋಭಾಯಾತ್ರೆಗೆ ಚಾಲನೆ ನೀಡುವರು. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮುಖ್ಯ ಭಾಷಣಕಾರರಾಗಿ ಮಾತನಾಡುವರು. ವಿವೇಕವಂಶಿ ಫೌಂಡೇಶನ್ ಸ್ಥಾಪಕ ಎಸ್ಬಿ ನಿತ್ಯಾನಂದ ದಿಕ್ಸೂಚಿ ಭಾಷಣ ಮಾಡುವರು ಎಂದು ವಿವರಿಸಿದರು. ಕಾರ್ಯಕ್ರಮದಲ್ಲಿ 5,000ದಿಂದ 10,000 ಮಂದಿ ಭಾಗವಹಿಸುವ ನಿರೀಕ್ಷೆಯಿದೆ. ಹೆಚ್ಚಿನ ಸಂಖ್ಯೆಯ ದೇಶಭಕ್ತರು ಭಾಗವಹಿಸಿ ಬಲಿದಾನ ದಿವಸ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. 23/3/2024ರಂದು ಬಲಿದಾನ ದಿವಸ ಅಂತೇಳಿ ಮದ್ದೂರು ತಾಲೂಕಿನಲ್ಲಿ ಹಿಂದೂ ಸಂಘಟನಾ ಒಕ್ಕೂಟದ ವತಿಯಿಂದ ಸಂಜೆ 4 ಗಂಟೆ ಸಮಯಕ್ಕೆ ಹಮ್ಮಿಕೊಂಡಿದ್ದು, ಸಮಸ್ತ ಹಿಂದೂ ಬಾಂಧವರೆಲ್ಲ ಭಾಗವಹಿಸುವ ದೃಷ್ಟಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದು, ಮತ್ತು ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಗಳಾಗಿ ನಿಶ್ಚಲಾನಂದ ಸ್ವಾಮೀಜಿಯವರು, ಅರ್ಜುನ್ ಅವಧೂತರವರು, ಅನಂತಕುಮಾರ ಹೆಗಡೆಯವರು, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತು ನಿತ್ಯಾನಂದ ಅವರು ಈ ಸಭೆಯ
ಕಾರ್ಯಕ್ರಮದಲ್ಲಿ ಭಾಗವಹಿಸುವವರಿದ್ದಾರೆ. ಅವರು ಹಿಂದೂ ಪರ ಏನು ಹಿಂದೂ ಬಲಿದಾನ ದಿವಸ ಏನು ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಏಂತಕ್ಕೆ ಈ ದಿನ ಬಲಿದಾನ ಆದರು, ಏನು ಮುಂದಿನ ಪೀಳಿಗೆ ಅವಶ್ಯಕತೆ ಇದೆ, ಈ ಬಲಿದಾನದ ಏನು ಉದ್ದೇಶಕ್ಕೆ ಬಲಿದಾನ ಆಯಿತು ಅದನ್ನು ಅವರ ಆಸೆ ಈಡೇರಿಸುವ ದೃಷ್ಟಿಯಿಂದ ಈ ಸಮಾಜ ಹೇಗೆ ಜಾಗೃತಿಗೊಳ್ಳಬೇಕು ಅನ್ನೋ ಉದ್ದೇಶದಿಂದ ಅವರು ಆ ಕಾರ್ಯಕ್ರಮದಲ್ಲಿ ನಮಗೆ ಎಲ್ಲ ಸಮಸ್ತ ಹಿಂದೂಗಳಿಗೂ ಕೂಡ ತಿಳಿಪಡಿಸೋರಿದ್ದಾರೆ. ಆದ್ದರಿಂದ ಸಮಸ್ತ ಹಿಂದೂ ಸಮಾಜ ಭಾಗವಹಿಸಬೇಕು ಅನ್ನೋದು ಈ ದೃಷ್ಟಿಯಿಂದ ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿದ್ದು. ನಾವು ದಿನಾಂಕ 23 ಸೋಮವಾರ ಇದೆ. ಆ ಸ್ಥಳ 4 ಗಂಟೆಗೆ TB ವೃತ್ತದಿಂದ ಶೋಭಾಯಾತ್ರೆ ಇದ್ದು, ಆ ನಂತರ ಸಮಾರೋಪ ಕಾರ್ಯಕ್ರಮ, ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಆ ಸಭೆಯನ್ನು ಉದ್ದೇಶಿಸಿ ಬಸವರಾಜ ಯತ್ನಾಳ್ ಪಾಟೀಲ್ ಮತ್ತು ಮಾಜಿ ಕೇಂದ್ರ ಸಚಿವರಾದ ಅನಂತಕುಮಾರ್ ಹೆಗಡೆ ಅವರು ಕೂಡ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದಾರೆ. ಅದರಿಂದ ಎಲ್ಲ ಸಮಸ್ತ ಹಿಂದೂ ಬಾಂಧವರು ಶೋಭಾಯಾತ್ರೆ ಭಾಗವಹಿಸಿ ಮತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕನ್ನೋದೇ ಹಿಂದೂ ಸಂಘಟನಾ ಒಕ್ಕೂಟದ ವತಿಯಿಂದ ಕರೆ. ಏನು ಸಮಾರೋಪ ಅಂದರೆ ಸಭೆ ಕಾರ್ಯಕ್ರಮ ಹಳೆ ಬಸ್ ಸ್ಟ್ಯಾಂಡ್ ನಿಲ್ದಾಣದಲ್ಲಿ ಹಮ್ಮಿಕೊಂಡಿದ್ದು. ಆ ಸಭೆ ಯಶಸ್ವಿಗೊಳಿಸಬೇಕು ಅನ್ನೋದು ಸಮಸ್ತ ಹಿಂದೂಗಳದು ಬರಬೇಕನ್ನೋದೇ ನಮ್ಮ ಸಂಘಟನಾ ಒಕ್ಕೂಟದ ವತಿಯಿಂದ ಅಪೇಕ್ಷೆ ಇದೆ. ಶ್ರೀಮತಿ ಪದ್ಮಾಜಿ ಮಾದೇಗೌಡ ಪ್ರತಿಷ್ಠಾನದ ವತಿಯಿಂದ 12ನೇ ವರ್ಷದ ಶ್ರೀಮತಿ ಪದ್ಮಾಜಿ ಮಾದೇಗೌಡ ಮಹಿಳಾ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭ ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಮಾರ್ಚ್ 24ರಂದು ಬೆಳಗ್ಗೆ 10:30ಕ್ಕೆ ಮದ್ದೂರಿನ ಭಾರತೀ ನಗರದ ಭಾರತೀ ಕಾಲೇಜಿನ ಕುವೆಂಪು ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಪ್ರತಿಷ್ಠಾನದ ಅಧ್ಯಕ್ಷ BM ನಂಜೇಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕ್ಯಾನ್ಸರ್ ತಜ್ಞೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ಡಾ. ವಿಜಯಲಕ್ಷ್ಮಿ ದೇಶ್ಮಾನೆ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದರು. ಕರ್ನಾಟಕ ಸಂಘದ ಅಧ್ಯಕ್ಷ ಡಾ. ಜಯಪ್ರಕಾಶಗೌಡ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಪ್ರಶಸ್ತಿ ಪ್ರದಾನ ಮಾಡುವರು. ವಿಧಾನ ಪರಿಷತ್ ಸದಸ್ಯ ಮಹಾತ್ಮ ಗಾಂಧಿ ಸ್ಮಾರಕ ಟ್ರಸ್ಟ್ನ ಅಧ್ಯಕ್ಷ ಮಧುಜಿ ಮಾದೇಗೌಡ ಘನ ಉಪಸ್ಥಿತಿ ವಹಿಸುವರು. ಪದ್ಮಾಜಿ ಮಾದೇಗೌಡ, BET CEO GM ಆಶೈ ಉಪಸ್ಥಿತರಿರುವರು ಎಂದು ಹೇಳಿದರು. ಶ್ರೀಮತಿ ಪದ್ಮಾಜಿ ಮಾದೇಗೌಡ ಪ್ರತಿಷ್ಠಾನದ 12ನೇ ವರ್ಷದ ಪ್ರತಿಷ್ಠಾನದ ಒಂದು ಕಾರ್ಯಕ್ರಮವನ್ನು ನಾವು ದಿನಾಂಕ 24/3/2026 ಮಂಗಳವಾರ ಬೆಳಿಗ್ಗೆ 10:30ಕ್ಕೆ ನಾವು ಇಟ್ಕೊಂಡಿದ್ದೀವಿ. ಆ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರೊಫೆಸರ್ ಜಯಪ್ರಕಾಶ್ ಗೌಡರು, ಕರ್ನಾಟಕ ಸಂಘದ ಅಧ್ಯಕ್ಷರು ಹಾಗೂ ನಮ್ಮ ಮಂಡ್ಯ ಜಿಲ್ಲೆಯ ಸಾಂಸ್ಕೃತಿಕ ರಾಯಭಾರಿ ಅಂತಲೇ ನಾವು ಕರಿತಾ ಇದ್ದೀವಿ, ಅವರು ಅಧ್ಯಕ್ಷತೆ ವಹಿಸ್ತಾರೆ ಆವತ್ತಿನ ದಿವಸ. ಈ ಒಂದು ಪ್ರತಿಷ್ಠಾನದ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥವರು ಖ್ಯಾತ ಕ್ಯಾನ್ಸರ್ ತಜ್ಞರಾದಂಥ ಡಾ. ವಿಜಯಲಕ್ಷ್ಮಿ ದೇಶಮಾನೆ, ಬ್ಯಾಂಗ್ಳೂರು, ಇವ್ರನ್ನ ನಾವು ಆಯ್ಕೆ ಮಾಡಿದ್ದೀವಿ. ಬಹುಶಃ ಇವ್ರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ 25ನೇ ಸಾಲಿನಲ್ಲಿ. ಬಟ್ ಇವರ ಸಾಧನೆಗಳು ಕೇಳಿದಾಗ ನಮಗೆ ಒಂಥರ ಮೈ ರೋಮಾಂಚನ ಆಗ್ತದೆ. ಅಂಥ ಒಬ್ಬ ತಜ್ಞೆ ಸಮಾಜ ಸೇವೆಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡು ಇವತ್ತು ಕೂಡ ಅವರು ಹಲವಾರು ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾಯಿದ್ದಾರೆ. ನಾವು 2 ವರ್ಷಗಳಿಂದಲೂ ಕೂಡ ಅವ್ರನ್ನ ಅಪ್ರೋಚ್ ಮಾಡ್ಕೊಂಡು ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ದೀವಿ ಅಂತ ಹೇಳ್ಕೊಂಡು ಬರ್ತಾಯಿದ್ವಿ. ಆದರೆ ಈ ಸಾರಿ ನಮ್ಗೆ ಅವಕಾಶ ಕೊಟ್ಟರು, ಅವ್ರನ್ನ ನಾವು ಸನ್ಮಾನಿಸ್ತಾ ಇದ್ದೇವೆ. ಈ ಒಂದು ಸನ್ಮಾನ ಸಮಾರಂಭದಲ್ಲಿ ನಮ್ಮ ಟ್ರಸ್ಟಿನ ಅಧ್ಯಕ್ಷರು, ವಿಧಾನ ಪರಿಷತ್ ಸದಸ್ಯರು ಅಂತ ಮಧು ಮಾದೇಗೌಡರು ಉಪಸ್ಥಿತರಿರ್ತಾರೆ, ಆಶಯ್ ಮಧು ಅವರು ಇರ್ತಾರೆ, ಮತ್ತು ಎಲ್ಲ ನಮ್ಮ ಇಡೀ ನಮ್ಮ ಕಾಲೇಜಿನ 39 ಸಂಸ್ಥೆಗಳು ಏನಿದ್ದಾವೆ ಎಲ್ಲ ಅಧ್ಯಾಪಕೇತರರು. ಬಹುಶಃ ಇದು ಅಂತಾರಾಷ್ಟ್ರೀಯ ಮಹಿಳಾ ಕಾರ್ಯಕ್ರಮವನ್ನು ಕೂಡ ಜೊತೆಗೆ ಹಮ್ಮಿಕೊಂಡಿರೋದ್ರಿಂದ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ನಾವು ಇಟ್ಕೊಂಡು ನಡೆಸ್ಕೊ ಬರ್ತಾಯಿದ್ದೀವಿ. ಬಟ್ ಇದರಲ್ಲಿ ಆ ಪ್ರತಿಭಟನೆ ಕೃಪೆಗಾಗಿ ಅಂತಂದ್ಬಿಟ್ಟು ಎಲ್ಲ ಮಾಹಿತಿಗಳು ಕೂಡ ನಾವು ಒದಗಿಸ್ಕೊಟ್ಟಿದ್ದೀವಿ.
ಗೋಷ್ಠಿಯಲ್ಲಿ ಭಾರತಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲೆ ಜಿಬಿ ಪಲ್ಲವಿ, ಪ್ರತಿಷ್ಠಾನದ ಮಹಿಳಾ ಕೋಶದ ಸಹ ಸಂಚಾಲಕಿ ಎಚ್ಡಿ ಪ್ರತಿಮಾ, ಸದಸ್ಯರಾದ ಡಾ ಕುಮುದಾ ಮಯೂರ್, ಎಸ್ ಗೀತಾ ಇದ್ದರು.